ತೂಕ ಇಳಿಸುವಾಗ ನೀವು ಕಳೆದುಕೊಳ್ಳುವುದು ಏನು ಎಂಬುದು ನಿಮ್ಮ ವೈಯಕ್ತಿಕ ಗುರಿಗಳು ಮತ್ತು ಆರೋಗ್ಯ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ಕೊಬ್ಬು. ತೂಕ ಇಳಿಸುವಾಗ ನೀವು ಕಳೆದುಕೊಳ್ಳುವ ಮುಖ್ಯವಾದ ವಿಷಯವೆಂದರೆ ಕೊಬ್ಬು. ಕೊಬ್ಬು ನಿಮ್ಮ ದೇಹದಲ್ಲಿ ಶಕ್ತಿಯನ್ನು ಸಂಗ್ರಹಿಸುವ ಒಂದು ರೀತಿಯಾಗಿದೆ ಮತ್ತು ನೀವು ಕಡಿಮೆ ಕ್ಯಾಲೋರಿಗಳನ್ನು ಸೇವಿಸುವಾಗ ಅಥವಾ ಹೆಚ್ಚು ವ್ಯಾಯಾಮ ಮಾಡುವಾಗ ಅದನ್ನು ಶಕ್ತಿಯಾಗಿ ಬಳಸಲಾಗುತ್ತದೆ. ನೀರು. ತೂಕ ಇಳಿಸುವಾಗ ನೀವು ಕೆಲವು ನೀರನ್ನು ಸಹ ಕಳೆದುಕೊಳ್ಳಬಹುದು. ಇದು ಸಾಮಾನ್ಯವಾಗಿ ತಾತ್ಕಾಲಿಕವಾಗಿರುತ್ತದೆ ಮತ್ತು ನೀವು ಸರಿಯಾಗಿ ಹೈಡ್ರೀಕರಿಸಿದರೆ ನೀವು ಅದನ್ನು ಮರಳಿ ಪಡೆಯಬಹುದು. ಸ್ನಾಯು. ನೀವು ಎಚ್ಚರಿಕೆಯಿಂದ ತೂಕ ಇಳಿಸದಿದ್ದರೆ ನೀವು ಕೆಲವು ಸ್ನಾಯುಗಳನ್ನು ಸಹ ಕಳೆದುಕೊಳ್ಳಬಹುದು. ಸ್ನಾಯುಗಳು ಕ್ಯಾಲೋರಿಗಳನ್ನು ಸುಡಲು ಸಹಾಯ ಮಾಡುತ್ತವೆ. ಆದ್ದರಿಂದ ಸ್ನಾಯುಗಳ ದ್ರವ್ಯರಾಶಿಯನ್ನು ಕಳೆದುಕೊಳ್ಳುವುದರಿಂದ ನಿಮ್ಮ ಚಯಾಪಚಯ ಕ್ರಿಯೆಯು ನಿಧಾನಗೊಳ್ಳಬಹುದು ಮತ್ತು ತೂಕವನ್ನು ಮರಳಿ ಪಡೆಯುವ ಸಾಧ್ಯತೆ ಹೆಚ್ಚು. ತೂಕ ಇಳಿಸುವಾಗ ಏನು ಕಳೆದುಕೊಳ್ಳಬೇಕು ಮತ್ತು ಏನು ಉಳಿಸಿಕೊಳ್ಳಬೇಕು ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಆರೋಗ್ಯಕರ ಆಹಾರವನ್ನು ಸೇವಿಸುವುದು ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಮುಖ್ಯವಾಗಿದೆ. ಕೆಲವು ಹೆಚ್ಚುವರಿ ಸಲಹೆಗಳು. ನಿಮ್ಮ ಗುರಿಗಳನ್ನು ವಾಸ್ತವಿಕವಾಗಿರಿಸಿಕೊಳ್ಳಿ. ಪ್ರತಿ ವಾರ 1 ರಿಂದ 2 ಪೌಂಡ್ಗಳಿಗಿಂತ ಹೆಚ್ಚು ತೂಕ ಇಳಿಸಲು ಪ್ರಯತ್ನಿಸಬೇಡಿ. ಪೌಷ್ಟಿಕ ಆಹಾರವನ್ನು ಸೇವಿಸಿ. ತಾಜಾ ಹಣ್ಣುಗಳು, ತರಕಾರಿಗಳು, ಧಾನ್ಯಗಳು ಮತ್ತು ಲಘು ಪ್ರೋಟೀನ್ಗಳನ್ನು ಹೆಚ್ಚು ಸೇವಿಸಿ. ನಿಯಮಿತವಾಗಿ ವ್ಯಾಯಾಮ ಮಾಡಿ. ವಾರದ ಹೆಚ್ಚಿನ ದಿನಗಳಲ್ಲಿ ಕನಿಷ್ಠ 30 ನಿಮಿಷಗಳ ಕಾಲ ಮಧ್ಯಮ ತೀವ್ರತೆಯ ವ್ಯಾಯಾಮವನ್ನು ಗುರಿಯಾಗಿಟ್ಟುಕೊಳ್ಳಿ. ನಿಮ್ಮ ಪ್ರಗತಿಯನ್ನು ಟ್ರ್ಯಾಕ್ ಮಾಡಿ. ನಿಮ್ಮ ತೂಕ, ಆಹಾರ ಮತ್ತು ವ್ಯಾಯಾಮವನ್ನು ಟ್ರ್ಯಾಕ್ ಮಾಡುವುದರಿಂದ ನೀವು ಪ್ರೇರೇಪಿತರಾಗಲು ಮತ್ತು ನಿಮ್ಮ ಗುರಿಗಳನ್ನು ತಲುಪಲು ಸಹಾಯ ಮಾಡುತ್ತದೆ. ಸಹಾಯಕ್ಕಾಗಿ ಕೇಳಿ. ತೂಕ ಇಳಿಸುವುದು ಕಷ್ಟಕರವಾಗಿರಬಹುದು, ಆದ್ದರಿಂದ ಸ್ನೇಹಿತ, ಕುಟುಂಬ ಸದಸ್ಯ ಅಥವಾ ಆರೋಗ್ಯ ವೃತ್ತಿಪರರಿಂದ ಬೆಂಬಲವನ್ನು ಪಡೆಯಲು ಹಿಂಜರಿಯಬೇಡಿ. ಆರೋಗ್ಯಕರ ಆಹಾರ ಮತ್ತು ಜೀವನ ಶೈಲಿಯ ಜೊತೆಗೆ ಆರೋಗ್ಯಕರವಾಗಿ ತೂಕ ಕಳೆದುಕೊಳ್ಳಲು ಆನ್ಲೈನ್ ಕೋಚಿಂಗ್ಗಾಗಿ ವಾಟ್ಸಾಪ್ ಮಾಡಿ.